ದೇವರ ವಾಕ್ಯ ಶಿರಾಕನ ಗ್ರಂಥ 7ರಲ್ಲಿ ದೀನದಲಿತರು 32ರಿಂದ. ಬಡವನಿಗೆ ಕೊಡುಗೆ ನೀಡು ಧಾರಾಳವಾಗಿ, ಈ ಪರಿ ಆಶೀರ್ವಾದ ಪಡೆವೆ ಪರಿಪೂರ್ಣವಾಗಿ. ದೇವಜನರೇ, ಇದರ ಅರ್ಥ ನಾವು ಶ್ರೀಮಂತರಾಗಿದ್ದೇವೆ, ಬಡವರಿಗೆ ಕೊಡಬೇಕೆಂದಲ್ಲ. ದೇವರು ನಮ್ಮನ್ನು ಎಷ್ಟೋ ಮೇಲಾಗಿ ಇಟ್ಟಿದ್ದಾರೆ. ನಮಗಿಂತ ತೀರಾ ಕಡುಬಡವರಿದ್ದಾರೆ. ನಾವು ತಿನ್ನುವುದರಲ್ಲಿ ಒಂದಿಷ್ಟು ಕೊಟ್ಟರೆ ಸಾಕು, ಅವರ ಸಂತೋಷಕ್ಕೆ ಪರಿಯೇ ಇರುವುದಿಲ್ಲ. ಭಗವಂತ ಅದನ್ನು ನೋಡುತ್ತಾರೆ, ಹಾಗೆ ನಮ್ಮ ಹೃದಯ ತುಂಬುತ್ತದೆ. ನಂತರ 33ರ ವಾಕ್ಯ, ದಾನ ಮಾಡು ಎಲ್ಲ ಜೀವಾತ್ಮಗಳಿಗೆ, ದಯೆ ತೋರದೆ ಇರಬೇಡ ಸತ್ತವನಿಗೆ. ಪ್ರಿಯ ದೇವಜನರೇ, ದೇವರು ತಿಳಿಸುವುದೇನೆಂದರೆ ಎಲ್ಲ ಜೀವಾತ್ಮಗಳಿಗೆ, ಅಂದರೆ ಮನುಷ್ಯ, ಪ್ರಾಣಿ, ಪಕ್ಷಿ ಏನಿರುತ್ತದೆ ಅದು. ದಯೆ ತೋರದೆ ಇರಬೇಡ ಸತ್ತವನಿಗೆ, ಅಂದರೆ ಎಲ್ಲದರಲ್ಲೂ ಕುಗ್ಗಿ ಹೋಗಿ ಎಲ್ಲ ಆಸೆಗಳನ್ನು ಬಿಟ್ಟು ಬದುಕುತ್ತಿರುವ ಒಬ್ಬ ವ್ಯಕ್ತಿಗೆ, ಅಂದರೆ ನೀತಿವಂತನಿಗೆ ದಯೆ ತೋರದೆ ಇರಬೇಡ ಎಂಬ ಸಂಗಡ. ಅಂದರೆ ಯಾರೋ ಒಬ್ಬರು ಅಳುತ್ತಿದ್ದಾರೆ, ನೋವಿನಲ್ಲಿ ಇದ್ದಾರೆ ಅಂದರೆ ಅವರಿಂದ ನೀವು ದೂರ ಹೋಗಬೇಡಿ. ನಾವು ಕೊಡುವ ಸಾಂತ್ವನವೇ ಅವರಿಗೆ ಹೆಚ್ಚು ಆದೀತು ಅಲ್ಲವೇ? ಅವರ ಅಳುವನ್ನು ನಿಲ್ಲಿಸಲು ದೇವರು ನಮ್ಮನ್ನು ಕಳಿಸಿರಬಹುದು. ಹಾಗೆ 35ನೇ ವಾಕ್ಯ, ಆಲಸ್ಯವಾಗಬಾರದು ವ್ಯಾಧಿಗ್ರಸ್ತರಿಗೆ ನೀಡುವ ಭೇಟಿಯಿಂದ. ಪ್ರೀತಿ ಪಾತ್ರನಾಗುವೆ ನೀನು ಇಂಥ ಸತ್ಕಾರ್ಯಗಳಿಂದ. ಪ್ರಿಯ ದೇವಜನರೇ, ದೇವರು ತಿಳಿಸುವುದೇನೆಂದರೆ ಯಾರು ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೋ ಒಮ್ಮೆ ಅವರನ್ನು ಸಂಧಿಸಿ ನೋಡಿ, ಅವರ ಖುಷಿಗೆ ಪರಿಯೇ ಇರುವುದಿಲ್ಲ. 36ನೇ ವಾಕ್ಯ, ನಿನ್ನ ಅಂತ್ಯವನ್ನು ಸ್ಮರಿಸಿಕೊ ಎಲ್ಲ ವ್ಯವಹಾರಗಳಲ್ಲೂ, ಆಗ ನೀನು ಪಾಪದಲ್ಲಿ ಬೀಳುವುದಿಲ್ಲ ಎಂದೆವು. ಪ್ರಿಯ ದೇವಜನರೇ, ದೇವರು ತಿಳಿಸುವುದೇನೆಂದರೆ ನಮಗೆ ಯಾರೇ ಕೆಟ್ಟದ್ದನ್ನು ಮಾಡಿದರೂ ನಾವು ಅವರಿಗೆ ತಿರುಗಿ ಬೀಳುವ ಮುನ್ನ, ಹಾಗೂ ನಮ್ಮ ಮುಂದೆ ಯಾರೋ ನೋವಿನಲ್ಲಿದ್ದಾಗ ಅದನ್ನು ಬಿಟ್ಟು ಹೋಗುವ ಮುನ್ನ ನಾವು ಒಂದು ಸಲ ನೆನೆಸ್ಕೋಬೇಕು, ನಮಗೂ ಅಂತ್ಯವಿದೆ ಎಂದು. ಆಗ ಖಂಡಿತವಾಗಿಯೂ ದೇವರು ನಮಗೆ ಸಂದೇಶ ಕೊಟ್ಟಿರುತ್ತಾರೆ, ನೀನು ಈ ಸತ್ಕಾರ್ಯಗಳನ್ನು ಮಾಡಿಯೇ ತೀರು ಎಂದು. ಥ್ಯಾಂಕ್ ಯು.